ದಕ್ಷಿಣದ ಕಾಶ್ಮೀರ ಎಂದೇ ಕರೆಸಿಕೊಂಡಿರೋ ಕೊಡಗಿನ ಜನತೆಗೆ ಇದು ಗುಡ್ ನ್ಯೂಸ್. ಮಡಿಕೇರಿಗೆ ತೆರಳುವ ಪ್ರವಾಸಿಗರಿಗೂ ಸಿಹಿ ಸುದ್ದಿ. ದೇಶದಲ್ಲೇ ಉತ್ತಮ ಗಾಳಿ ಇರೋದು ನಮ್ಮ ಮಡಿಕೇರಿಯಲ್ಲಿ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರುದ್ರರಮಣೀಯ ಪ್ರಕೃತಿ ಸೌಂದರ್ಯ, ಹಚ್ಚ ಹಸಿರಿನ ತಾಣ, ಕಣ್ಮನ ಸೆಳೆಯೋ ಜಲಪಾತ, ಪ್ರವಾಸಿಗರ ಪಾಲಿನ ಸ್ವರ್ಗ. ಮಡಿಕೇರಿಗೆ ಈಗ ಉತ್ತಮ ಗಾಳಿಯಲ್ಲೂ ನಂಬರ್ 1 ಸ್ಥಾನ. ಪ್ರಕೃತಿ ಸೌಂದರ್ಯವನ್ನೇ ಹೊದ್ದು ಮಲಗಿರುವ ಜಿಲ್ಲೆ ಕೊಡಗು. ಇಲ್ಲಿಯ ಪ್ರಕೃತಿಯ ಅಂದವನ್ನ ಸವಿಯೋಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಪ್ರವಾಸಿಗರ ನೆಚ್ಚಿನ ತಾಣ ಮಡಿಕೇರಿಗೆ ಈಗ ಮತ್ತೊಂದು ಗರಿ ಸಿಕ್ಕಿದೆ. ಉತ್ತಮ ಗಾಳಿಯಲ್ಲಿ ಮಡಿಕೇರಿಗೆ ಪ್ರಥಮ ಸ್ಥಾನ. 5ನೇ ಸ್ಥಾನದಲ್ಲಿದ್ದ ಮಡಿಕೇರಿ ಪ್ರಥಮ ಸ್ಥಾನಕ್ಕೆ ಜಿಗಿತ. ನಿಜ, ಮಡಿಕೇರಿಯ ಗಾಳಿ ದೇಶದಲ್ಲಿಯೇ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದೆ. ಉತ್ತಮ ಗಾಳಿಯ ಪಟ್ಟಿಯಲ್ಲಿ ಕಳೆದ ಬಾರಿ ದೇಶದಲ್ಲಿ ಮಡಿಕೇರಿ 5ನೇ ಸ್ಥಾನದಲ್ಲಿತ್ತು. ಆದರೆ ಈ ಬಾರಿ ಮಡಿಕೇರಿ 5ನೇ ಸ್ಥಾನದಿಂದ ಪ್ರಥಮ ಸ್ಥಾನಕ್ಕೆ ಜಿಗಿದಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಾಯು ಗುಣಮಟ್ಟ ಸೂಚ್ಯಂಕ ಪ್ರಮಾಣದ ಪ್ರಕಾರ ಕೊಡಗಿನಲ್ಲಿ ಗಾಳಿಯ ಗುಣಮಟ್ಟ ದಿನದಿಂದ ದಿನಕ್ಕೆ ಉತ್ತಮವಾಗ್ತಾ ಇದೆ. ಪುಷ್ಪಗಿರಿಗೆ 400 ಇಂಚ್ ಹೊಡಿತದೆ, ಮಿನಿಮಮ್ ಹೊಡಿತದೆ ಮಳೆಗಾಲದಲ್ಲಿ. ಸೊ ಈಗ ಮಡಿಕೇರಿ ಅಂತ ಟೌನಿಗೆ 150, ಈ ವರ್ಷ 170-80 ಹೊಡೆದಿರ್ಬೋದು. ಮತ್ತು ಅದು ಒಂಥರದಲ್ಲಿ ನೀರು 6 ತಿಂಗಳು ಮಳೆ ಇರೋದ್ರಿಂದ, 3-4 ತಿಂಗಳು ಮಳೆ ಇರೋದ್ರಿಂದ ಪೊಲ್ಯೂಷನ್ ಕಂಟ್ರೋಲ್ ಆಯಿತು. ಮತ್ತು ನಮ್ಮಲ್ಲಿ ಯಾವುದೇ ಒಂದು ನಮ್ಮಲ್ಲಿ ಫ್ಯಾಕ್ಟ್ರಿಗಳಿಲ್ಲ. ಸ್ವಲ್ಪ ಕುಶಾಲನಗರದಲ್ಲಿ ಕಾಫಿ ಇಂಡಸ್ಟ್ರಿ ಒಂದು ಬಿಟ್ಟರೆ ಬೇರೆ ಪೊಲ್ಯೂಷನ್ ಕೊಡುವಂಥ ಫ್ಯಾಕ್ಟ್ರಿಗಳಿಲ್ಲ. ಇರೋದಿಲ್ಲಿ ಪೊಲ್ಯೂಷನ್ ಬರೋದು ಅದು ವೆಹಿಕಲ್ಸಲ್ಲಿ ಮಾತ್ರ. ಅದೀಗ ಹೊಸ ಹೈ ಎಂಡೆಡ್ ವೆಹಿಕಲಲ್ಲಿ ಅದು ಕಮ್ಮಿ ಆಗಿದೆ, ಇಲ್ಲ ಅಂತಲ್ಲ. ಡೀಸೆಲ್ ಇಲ್ಲ, ಪೆಟ್ರೋಲ್ ಜಾಸ್ತಿ ಬರ್ತಾ ಇದೆ ಅದರಿಂದಾಗಿ. ಇನ್ನು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನ ಸವಿಯೋಕೆ ಲಕ್ಷಾಂತರ ಜನರು ಬರ್ತಾರೆ. ಇದೇ ರೀತಿ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಗ್ತಾ ಇದ್ರೆ ವಾಯು ಮಾಲಿನ್ಯವೂ ಹೆಚ್ಚಾಗುತ್ತೆ. ಇದರ ಜೊತೆಗೆ ಪ್ರವಾಸಿಗರು ಕಂಡಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಬಿಸಾಡ್ತಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಒಟ್ಟಿನಲ್ಲಿ ಕೊಡಗಿನ ಗಾಳಿ ದೇಶದಲ್ಲಿಯೇ ಮೊದಲ ಸ್ಥಾನವನ್ನ ಪಡೆದುಕೊಂಡಿರೋದು ಜಿಲ್ಲೆಯ ಜನರಿಗೆ ಸಂತಸ ತಂದಿದೆ. ಇದನ್ನ ಕಾಪಾಡುವ ಜವಾಬ್ದಾರಿ ಎಲ್ಲರದ್ದು ಅನ್ನೋದನ್ನ ಮರೆಯುವಂತಿಲ್ಲ. ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ದಕ್ಷಿಣದ ಕಾಶ್ಮೀರ ಎಂದೇ ಕರೆಸಿಕೊಂಡಿರೋ ಕೊಡಗಿನ ಜನತೆಗೆ ಇದು ಗುಡ್ ನ್ಯೂಸ್. ಮಡಿಕೇರಿಗೆ ತೆರಳುವ ಪ್ರವಾಸಿಗರಿಗೂ ಸಿಹಿ ಸುದ್ದಿ. ದೇಶದಲ್ಲೇ ಉತ್ತಮ ಗಾಳಿ ಇರೋದು ನಮ್ಮ ಮಡಿಕೇರಿಯಲ್ಲಿ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರುದ್ರರಮಣೀಯ ಪ್ರಕೃತಿ ಸೌಂದರ್ಯ, ಹಚ್ಚ ಹಸಿರಿನ ತಾಣ, ಕಣ್ಮನ ಸೆಳೆಯೋ ಜಲಪಾತ, ಪ್ರವಾಸಿಗರ ಪಾಲಿನ ಸ್ವರ್ಗ. ಮಡಿಕೇರಿಗೆ ಈಗ ಉತ್ತಮ ಗಾಳಿಯಲ್ಲೂ ನಂಬರ್ 1 ಸ್ಥಾನ. ಪ್ರಕೃತಿ ಸೌಂದರ್ಯವನ್ನೇ ಹೊದ್ದು ಮಲಗಿರುವ ಜಿಲ್ಲೆ ಕೊಡಗು. ಇಲ್ಲಿಯ ಪ್ರಕೃತಿಯ ಅಂದವನ್ನ ಸವಿಯೋಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಪ್ರವಾಸಿಗರ ನೆಚ್ಚಿನ ತಾಣ ಮಡಿಕೇರಿಗೆ ಈಗ ಮತ್ತೊಂದು ಗರಿ ಸಿಕ್ಕಿದೆ. ಉತ್ತಮ ಗಾಳಿಯಲ್ಲಿ ಮಡಿಕೇರಿಗೆ ಪ್ರಥಮ ಸ್ಥಾನ. 5ನೇ ಸ್ಥಾನದಲ್ಲಿದ್ದ ಮಡಿಕೇರಿ ಪ್ರಥಮ ಸ್ಥಾನಕ್ಕೆ ಜಿಗಿತ. ನಿಜ, ಮಡಿಕೇರಿಯ ಗಾಳಿ ದೇಶದಲ್ಲಿಯೇ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದೆ. ಉತ್ತಮ ಗಾಳಿಯ ಪಟ್ಟಿಯಲ್ಲಿ ಕಳೆದ ಬಾರಿ ದೇಶದಲ್ಲಿ ಮಡಿಕೇರಿ 5ನೇ ಸ್ಥಾನದಲ್ಲಿತ್ತು. ಆದರೆ ಈ ಬಾರಿ ಮಡಿಕೇರಿ 5ನೇ ಸ್ಥಾನದಿಂದ ಪ್ರಥಮ ಸ್ಥಾನಕ್ಕೆ ಜಿಗಿದಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಾಯು ಗುಣಮಟ್ಟ ಸೂಚ್ಯಂಕ ಪ್ರಮಾಣದ ಪ್ರಕಾರ ಕೊಡಗಿನಲ್ಲಿ ಗಾಳಿಯ ಗುಣಮಟ್ಟ ದಿನದಿಂದ ದಿನಕ್ಕೆ ಉತ್ತಮವಾಗ್ತಾ ಇದೆ. ಪುಷ್ಪಗಿರಿಗೆ 400 ಇಂಚ್ ಹೊಡಿತದೆ, ಮಿನಿಮಮ್ ಹೊಡಿತದೆ ಮಳೆಗಾಲದಲ್ಲಿ. ಸೊ ಈಗ ಮಡಿಕೇರಿ ಅಂತ ಟೌನಿಗೆ 150, ಈ ವರ್ಷ 170-80 ಹೊಡೆದಿರ್ಬೋದು. ಮತ್ತು ಅದು ಒಂಥರದಲ್ಲಿ ನೀರು 6 ತಿಂಗಳು ಮಳೆ ಇರೋದ್ರಿಂದ, 3-4 ತಿಂಗಳು ಮಳೆ ಇರೋದ್ರಿಂದ ಪೊಲ್ಯೂಷನ್ ಕಂಟ್ರೋಲ್ ಆಯಿತು. ಮತ್ತು ನಮ್ಮಲ್ಲಿ ಯಾವುದೇ ಒಂದು ನಮ್ಮಲ್ಲಿ ಫ್ಯಾಕ್ಟ್ರಿಗಳಿಲ್ಲ. ಸ್ವಲ್ಪ ಕುಶಾಲನಗರದಲ್ಲಿ ಕಾಫಿ ಇಂಡಸ್ಟ್ರಿ ಒಂದು ಬಿಟ್ಟರೆ ಬೇರೆ ಪೊಲ್ಯೂಷನ್ ಕೊಡುವಂಥ ಫ್ಯಾಕ್ಟ್ರಿಗಳಿಲ್ಲ. ಇರೋದಿಲ್ಲಿ ಪೊಲ್ಯೂಷನ್ ಬರೋದು ಅದು ವೆಹಿಕಲ್ಸಲ್ಲಿ ಮಾತ್ರ. ಅದೀಗ ಹೊಸ ಹೈ ಎಂಡೆಡ್ ವೆಹಿಕಲಲ್ಲಿ
ಅದು ಕಮ್ಮಿ ಆಗಿದೆ, ಇಲ್ಲ ಅಂತಲ್ಲ. ಡೀಸೆಲ್ ಇಲ್ಲ, ಪೆಟ್ರೋಲ್ ಜಾಸ್ತಿ ಬರ್ತಾ ಇದೆ ಅದರಿಂದಾಗಿ. ಇನ್ನು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನ ಸವಿಯೋಕೆ ಲಕ್ಷಾಂತರ ಜನರು ಬರ್ತಾರೆ. ಇದೇ ರೀತಿ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಗ್ತಾ ಇದ್ರೆ ವಾಯು ಮಾಲಿನ್ಯವೂ ಹೆಚ್ಚಾಗುತ್ತೆ. ಇದರ ಜೊತೆಗೆ ಪ್ರವಾಸಿಗರು ಕಂಡಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಬಿಸಾಡ್ತಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಒಟ್ಟಿನಲ್ಲಿ ಕೊಡಗಿನ ಗಾಳಿ ದೇಶದಲ್ಲಿಯೇ ಮೊದಲ ಸ್ಥಾನವನ್ನ ಪಡೆದುಕೊಂಡಿರೋದು ಜಿಲ್ಲೆಯ ಜನರಿಗೆ ಸಂತಸ ತಂದಿದೆ. ಇದನ್ನ ಕಾಪಾಡುವ ಜವಾಬ್ದಾರಿ ಎಲ್ಲರದ್ದು ಅನ್ನೋದನ್ನ ಮರೆಯುವಂತಿಲ್ಲ. ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು. ದಕ್ಷಿಣದ ಕಾಶ್ಮೀರ ಎಂದೇ ಕರೆಸಿಕೊಂಡಿರೋ ಕೊಡಗಿನ ಜನತೆಗೆ ಇದು ಗುಡ್ ನ್ಯೂಸ್. ಮಡಿಕೇರಿಗೆ ತೆರಳುವ ಪ್ರವಾಸಿಗರಿಗೂ ಸಿಹಿ ಸುದ್ದಿ. ದೇಶದಲ್ಲೇ ಉತ್ತಮ ಗಾಳಿ ಇರೋದು ನಮ್ಮ ಮಡಿಕೇರಿಯಲ್ಲಿ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರುದ್ರರಮಣೀಯ ಪ್ರಕೃತಿ ಸೌಂದರ್ಯ, ಹಚ್ಚ ಹಸಿರಿನ ತಾಣ, ಕಣ್ಮನ ಸೆಳೆಯೋ ಜಲಪಾತ, ಪ್ರವಾಸಿಗರ ಪಾಲಿನ ಸ್ವರ್ಗ ಮಡಿಕೇರಿಗೆ ಈಗ ಉತ್ತಮ ಗಾಳಿಯಲ್ಲೂ ನಂಬರ್ 1 ಸ್ಥಾನ. ಪ್ರಕೃತಿ ಸೌಂದರ್ಯವನ್ನೇ ಹೊದ್ದು ಮಲಗಿರುವ ಜಿಲ್ಲೆ ಕೊಡಗು. ಇಲ್ಲಿಯ ಪ್ರಕೃತಿಯ ಅಂದವನ್ನ ಸವಿಯೋಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಪ್ರವಾಸಿಗರ ನೆಚ್ಚಿನ ತಾಣ ಮಡಿಕೇರಿಗೆ ಈಗ ಮತ್ತೊಂದು ಗರಿ ಸಿಕ್ಕಿದೆ. ಉತ್ತಮ ಗಾಳಿಯಲ್ಲಿ ಮಡಿಕೇರಿಗೆ ಪ್ರಥಮ ಸ್ಥಾನ. 5ನೇ ಸ್ಥಾನದಲ್ಲಿದ್ದ ಮಡಿಕೇರಿ ಪ್ರಥಮ ಸ್ಥಾನಕ್ಕೆ ಜಿಗಿತ. ನಿಜ, ಮಡಿಕೇರಿಯ ಗಾಳಿ ದೇಶದಲ್ಲಿಯೇ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದೆ. ಉತ್ತಮ ಗಾಳಿಯ ಪಟ್ಟಿಯಲ್ಲಿ ಕಳೆದ ಬಾರಿ ದೇಶದಲ್ಲಿ ಮಡಿಕೇರಿ 5ನೇ ಸ್ಥಾನದಲ್ಲಿತ್ತು. ಆದರೆ ಈ ಬಾರಿ ಮಡಿಕೇರಿ 5ನೇ ಸ್ಥಾನದಿಂದ ಪ್ರಥಮ ಸ್ಥಾನಕ್ಕೆ ಜಿಗಿದಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಾಯು ಗುಣಮಟ್ಟ ಸೂಚ್ಯಂಕ ಪ್ರಮಾಣದ ಪ್ರಕಾರ ಕೊಡಗಿನಲ್ಲಿ ಗಾಳಿಯ ಗುಣಮಟ್ಟ ದಿನದಿಂದ ದಿನಕ್ಕೆ ಉತ್ತಮವಾಗ್ತಾ ಇದೆ. ಪುಷ್ಪಗಿರಿಗೆ 400 ಇಂಚ್ ಹೊಡಿತದೆ, ಮಿನಿಮಮ್ ಹೊಡಿತದೆ ಮಳೆಗಾಲದಲ್ಲಿ. ಸೊ ಈಗ ಮಡಿಕೇರಿ ಅಂತ ಟೌನಿಗೆ 150, ಈ ವರ್ಷ ಒಂದು 170-80 ಹೊಡೆದಿರ್ಬೋದು. ಮತ್ತು ಅದು ಒಂಥರದಲ್ಲಿ ನೀರು 6 ತಿಂಗಳು ಮಳೆ ಇರೋದ್ರಿಂದ, 3-4 ತಿಂಗಳು ಮಳೆ ಇರೋದ್ರಿಂದ ಪೊಲ್ಯೂಷನ್ ಕಂಟ್ರೋಲ್ ಆಯಿತು. ಮತ್ತು ನಮ್ಮಲ್ಲಿ ಯಾವುದೇ ಒಂದು ನಮ್ಮಲ್ಲಿ ಫ್ಯಾಕ್ಟ್ರಿಗಳಿಲ್ಲ. ಸ್ವಲ್ಪ ಕುಶಾಲನಗರದಲ್ಲಿ ಕಾಫಿ ಇಂಡಸ್ಟ್ರಿ ಒಂದು ಬಿಟ್ಟರೆ ಬೇರೆ ಪೊಲ್ಯೂಷನ್ ಕೊಡುವಂಥ ಫ್ಯಾಕ್ಟ್ರಿಗಳಿಲ್ಲ. ಇರೋದಿಲ್ಲಿ ಪೊಲ್ಯೂಷನ್ಗೆ ಬರೋದು ಅದು ವೆಹಿಕಲ್ಸಲ್ಲಿ ಮಾತ್ರ. ಅದೀಗ ಹೊಸ ಹೈ ಎಂಡೆಡ್ ವೆಹಿಕಲಲ್ಲಿ ಅದು ಕಮ್ಮಿ ಆಗಿದೆ, ಇಲ್ಲ ಅಂತಲ್ಲ. ಡೀಸೆಲ್ ಇಲ್ಲ, ಪೆಟ್ರೋಲ್ ಜಾಸ್ತಿ ಬರ್ತಾ ಇದೆ ಅದರಿಂದಾಗಿ. ಇನ್ನು ಕೊಡಗಿನ ಪ್ರಕೃತಿ ಸೌಂದರ್ಯವನ್ನ ಸವಿಯೋಕೆ ಲಕ್ಷಾಂತರ ಜನರು ಬರ್ತಾರೆ. ಇದೇ ರೀತಿ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಗ್ತಾ ಇದ್ರೆ ವಾಯು ಮಾಲಿನ್ಯವೂ ಹೆಚ್ಚಾಗುತ್ತೆ. ಇದರ ಜೊತೆಗೆ ಪ್ರವಾಸಿಗರು ಕಂಡಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಬಿಸಾಡ್ತಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಒಟ್ಟಿನಲ್ಲಿ ಕೊಡಗಿನ ಗಾಳಿ ದೇಶದಲ್ಲಿಯೇ ಮೊದಲ ಸ್ಥಾನವನ್ನ ಪಡೆದುಕೊಂಡಿರೋದು ಜಿಲ್ಲೆಯ ಜನರಿಗೆ ಸಂತಸ ತಂದಿದೆ. ಇದನ್ನ ಕಾಪಾಡುವ ಜವಾಬ್ದಾರಿ ಎಲ್ಲರದ್ದು ಅನ್ನೋದನ್ನ ಮರೆಯುವಂತಿಲ್ಲ. ಅನುಕಾರ್ಯಪ್ಪ ಬೆಳ್ಳೂರ್, ರಿಪಬ್ಲಿಕ್ ಕನ್ನಡ, ಕೊಡಗು.